ಇರೋದಲ್ಲ, ಪ್ರಕೃತಿ ದತ್ತವಾಗಿ 2000 ಇತಿಹಾಸ ಇದೆ. ಕಮರ್ಷಿಯಲ್ ಟೆಂಪಲಿಂದ ದಟ್ಟ ಕಾಡಲ್ಲಿ ಮಧ್ಯ ಗುಹೆ ಇದು 2.5 ಕಿಲೋಮೀಟರ್ ದೇವಸ್ಥಾನದಿಂದ. ಶಕ್ತಿಪೀಠ, ನಾವು ಜೋಗಿಗಳು, ನಾಥ ಪರಂಪರೆ ತಲತಲಾಂತರದಿಂದ ಈ ಸೇವೆ ಮಾಡ್ಕೊಂಡ್ಬಂದಿದ್ದೀವಿ. ಮತ್ತು ಇಲ್ಲಿ ಭೈರವ, ಕಾಲಭೈರವೇಶ್ವರ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ. ನಮಗಿನ ಇಲ್ಲಿ ಸೇವೆ ಆಗಬೇಕು. ಕೆಳಗಡೆ ತಾಯಿ ಇದ್ದಾಳೆ, ಲಕ್ಷ್ಮೀ ಸರಸ್ವತಿ ಕಾಳಿ ತ್ರಿಶಕ್ತಿ, ಜಮ್ಮು ಕಟ್ಟಡದಲ್ಲಿ ಆಗಿದೆ. ಅದೇ ಥರ ಇಲ್ಲಿ ನೀರಿನ ಸೇವೆ ನಡೀತದೆ. ಮತ್ತು ಕೆಳಗಡೆ ಹೋದಂತೆ ಸರ್ಪತೀರ್ಥ ಉದ್ಭವ, ಸ್ವಯಂ ಜಲ ಉದ್ಭವ ಆಗುತ್ತೆ. ಈ ತೀರ್ಥವಾಗಿ ಕಮರ್ಷಿಯಲ್ ಅಲ್ಲಿ ಒಳಗಡೆ ಇದ್ದಾರೆ. ಕಮರ್ಷಿಯಲ್ ತಾಯಿನ ಸ್ನಾನ ಮಾಡಿಸುತ್ತೆ. ಅದು ಕುಬ್ಜ ನದಿ, ಈಶ್ವರನ ನರ್ತಕಿ ಶಾಪದಿಂದ ನದಿಯಾಗಿ ಹರ್ಕೊಂಡ್ಬರ್ತಾರೆ. ಆ ಶಾಪ ವಿಮೋಚನೆ ಮಾಡಲಿಕ್ಕೆ ವರ್ಷಕ್ಕೊಂದ್ಸಲ ಇಲ್ಲಿಂದ ಅಂಡರ್ಗ್ರೌಂಡಿಂದ ನೀವೆಲ್ಲ ಕಾರು ನಿಲ್ಲಿಸಿದ್ರಲ್ಲ 150 ಅಡಿ ಆಚೆ, ಅಲ್ಲಿಂದ ಅಂಡರ್ಗ್ರೌಂಡ್ ಪಾಸಿಗೆ ಆಗುತ್ತೆ. ಮತ್ತು ಬಾವಲಿ ಇದೆ, 2000 ಬಾವಲಿ ಇದೆ, ದೇವರದ್ದು, ಯಾರಿಗೂ ಉಪದ್ರ ಮಾಡಲ್ಲ. ಮತ್ತು ಕಾಡಲ್ಲಿ ಫಾರೆಸ್ಟ್ ಏರಿಯಾ ಫಿಕ್ಸ್ ಇರುತ್ತೆ. ಕಾಡ್ಕೊಂಡು ಜಿಂಕೆ ಟೈಮಿಂಗ್ಸ್ ಇದೆ, ಬೆಳಗ್ಗೆ 9:30 10 ಗಂಟೆಯಿಂದ ಸಂಜೆ 4:15 ತನಕ. ಮತ್ತು ಶಿವಮೊಗ್ಗದಿಂದ 125, ಉಡುಪಿಯಿಂದ 60 ಕಿಲೋಮೀಟರು, ಮತ್ತು ಕುಂದಾಪುರದಿಂದ 30 ಕಿಲೋಮೀಟರ್ ಅಮೌಂಟ್. ಇದೆಲ್ಲ ದೈವ ನಿರ್ಮಿತ, ಎಲ್ಲರೂ ಬಂದವರು ಇಲ್ಲಿ ಬರಲ್ಲ. ಇದು ತಾಯಿ ಮನಸಾರೆ ಕರಿಬೇಕು. ಮತ್ತು ಕೂಡಲೇ ಲೈಫ್ ತೋರಿಸ್ತೀವಿ ಒಳಗಡೆ. ಕಣ್ಣಿಲ್ಲ ಬದುಕು ಎಷ್ಟು ಕಷ್ಟ ಅಂದರೆ, ದುಡ್ಡು ಕಾಸು ಎಲ್ಲ ಸೆಕೆಂಡು. ಕೂಡಲೇ ಬದುಕು ಎಷ್ಟು ಕಷ್ಟ ಅಲ್ಲಿ ಗೊತ್ತಾಗುತ್ತೆ. ಇದು ಕಮರ್ಷಿಯಲ್ ಆಗಿ ತಳ ಅಂತಲೇ ಮಾಡ್ಕೊಳ್ಳಿ. ಇಲ್ಲಿ ಅಗ್ನಿ ಉರಿತಾ ಇರುತ್ತೆ 365 ದಿನ. ಹುಲಿ ಬಂದು ಚಳಿ ಕಾಸ್ಕೊಳ್ಳೋಕ್ಕಂತ ಮಾಡಿ ಇವತ್ತು ಸತ್ಯ ನಡ್ಕೊಂಡು ಬಂದಿದೆ. ಮತ್ತು ಪ್ರಕೃತಿ ದತ್ತವಾಗಿ ಬಂದಿರೋ ಮರಗಳು ಒಂದು ದೇವ್ರ ಕೆಳಗಡೆ ಬಿಟ್ಟಿಲ್ಲ. ಇದೆಲ್ಲ ಪ್ರಕೃತಿ ದತ್ತವಾಗಿದೆ. ನಮ್ಮ ಕೆಳಗಡೆ